ರವಿಶಿವರಾಮ್ ಇದ್ದಾರೆ. ರವಿಶಿವರಾಮ್, ಈ ವಿಷಯವನ್ನು ಖಚಿತಪಡಿಸಿಕೊಂಡ ಎರಡೂ ಬಣಗಳವರು ಒಂದು ರೀತಿ ಅಘೋಷಿತ ಯುದ್ಧ ವಿರಾಮದಲ್ಲಿದ್ದಾರೆ ಅನ್ಬೋದಾ? ಅಜಿತ್, 15 ದಿನಗಳ ಹಿಂದೆ ಯಡಿಯೂರಪ್ಪ ಅವರ ನಿವಾಸಕ್ಕೆ ರೇಣುಕಾಚಾರ್ಯ ಮತ್ತು ಅವರ ತಂಡ ಬಂದಿತ್ತು. ಆ ಸಂದರ್ಭದಲ್ಲಿ ಸ್ವತಃ ವಿಜೇಂದ್ರ ಅವರೇ ರಸ್ತೆಯಲ್ಲಿ ನಿಂತ್ಕೊಂಡಿದ್ರು ನಮ್ಮ ಜೊತೆ. ರೇಣುಕಾಚಾರ್ಯ ಅವರ ತಂಡ ಯಡಿಯೂರಪ್ಪ ಅವ್ರ ನಿವಾಸಕ್ಕೆ ಹೋಯಿತು. ಹೋಗಿ ಬಂದು ಮಾಧ್ಯಮಗಳ ಜೊತೆ ಅವರು ಮಾತನಾಡಿದರು. ಇಲ್ಲ, ಯಡಿಯೂರಪ್ಪನವ್ರ ಹುಟ್ಟುಹಬ್ಬವನ್ನು ಸದ್ಯಕ್ಕೆ ಮಾಡೋದಿಲ್ಲ, ನಮಗೆ ಸಂಘಟನಾ ಪರ್ವ ನಡೆದಿದೆ, ಹಾಗಾಗಿ ಮೆಂಬರ್ಶಿಪ್ ಡ್ರೈವನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಹೇಳುವಂಥ ಹೇಳಿಕೆಯನ್ನು ಕೊಟ್ಟರು. ಯಡಿಯೂರಪ್ಪ ಅವರ ನಿವಾಸದ ಒಳಗಡೆ ಹೋಗಿ ಹೊರಗಡೆ ಬರುವ ಪೂರ್ವದಲ್ಲಿ ಅವರು ಕೊಟ್ಟಂಥ ಹೇಳಿಕೆ ಮತ್ತು ಒಳಗಡೆಯಿಂದ ಬಂದ ನಂತರದಲ್ಲಿ ಬದಲಾದಂಥ ಅವ್ರ ಹೇಳಿಕೆ. ಅವತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ಸಭೆಯನ್ನು ಮಾಡಿ ಯಡಿಯೂರಪ್ಪ ಅವರ ಬರ್ತ್ಡೇಯನ್ನು ಹೇಗೆ ಸೆಲೆಬ್ರೇಷನ್ ಮಾಡಬೇಕು, ಎಷ್ಟು ಜನರನ್ನು ಸೇರಿಸಬೇಕು ಅನ್ನುವಂಥ ಕುರಿತಾಗಿ ಮಾಧ್ಯಮಗೋಷ್ಠಿಯನ್ನು ಮಾಡಿದರು. ಆದರೆ ಯಡಿಯೂರಪ್ಪ ಅವ್ರ ನಿವಾಸಕ್ಕೆ ಹೋಗಿ ಬರ್ತಾ ಇದ್ದಂತೆ ಅದು ಏಕಾಏಕಿ ತಂಡ ಆಯಿತು. ಅಂದರೆ ಇದರಿಂದ ಯಡಿಯೂರಪ್ಪನವರಿಗೂ ಮತ್ತು ವಿಜೇಂದ್ರ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಹೆಸರುಗಳು ಬರ್ತವೆ. ಅದಕ್ಕೆ ಯಡಿಯೂರಪ್ಪನವರ ಬರ್ತ್ಡೇಯನ್ನು ಬಹಳ ಗ್ರ್ಯಾಂಡಾಗಿ ಮಾಡೋದ್ರಿಂದ ಎದುರುಗಡೆ ಇರುವಂಥ ಯತ್ನಾಳ್ ಟೀಮ್ ಮತ್ತಷ್ಟು ಜಾಗೃತ ಆಗುತ್ತೆ ಎನ್ನುವ ಕಾರಣಕ್ಕೂ ಕೂಡ ಅವರೇ ಒಂದು ತೀರ್ಮಾನಕ್ಕೆ ಬಂದು ಆ ಬರ್ತ್ಡೇಯನ್ನು ಆಚರಣೆ ಮಾಡೋದಕ್ಕೆ ಸದ್ಯಕ್ಕೆ ನಿಲ್ಲಿಸಿದೆ. ಆದರೆ ಅಜಿತ್, ಬಹಳ ವಿಶೇಷವಾಗಿ ವಿಜಯೇಂದ್ರ ಅವರು ಪ್ರಶಾಂತ್ ಹೇಳಿದಂತೆ ಆರಂಭದಲ್ಲಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿದ್ದರೂ ಕೂಡ ಈಗ ಯಾಕೆ ಆ ಮಾತುಗಳನ್ನು ವಿಜಯೇಂದ್ರ ಅವರು ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಮೊನ್ನೆ ರಾಜ್ಯದ ಪ್ರಮುಖ ಒಬ್ಬ ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ರು ಅಜಿತ್. ಆ ಸಂದರ್ಭದಲ್ಲಿ ಕೇಂದ್ರ ಸಚಿವರೊಬ್ಬರ ಜೊತೆ ಕುಳಿತುಕೊಂಡು ಮಾತಾಡ್ತಾ ಇದ್ರಂತೆ. ಪಾರ್ಟಿ ಕತೆ ಏನು, ನೀವೆಲ್ಲ ದೆಹಲಿಯಲ್ಲಿ ಕುಳಿತುಕೊಂಡಿದ್ರಿ, ಹೀಗೆ ಮುಂದುವರೆದ್ರೆ ಏನಾಗುತ್ತೆ ಹೇಳುವಂಥ ಪ್ರಶ್ನೆಯನ್ನು ಅವರು ಮಾಡಿದಾಗ, ಇಲ್ಲ, ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಒಂದು ಮಾತುಗಳನ್ನು ನಾವೆಲ್ಲರೂ ಹೇಳಿದ್ದೀವಿ. ಆದರೆ ಯತ್ನಾಳ್ ಪರವಾಗಿ ಮಾತನಾಡುವವರೇ ಜಾಸ್ತಿ ಆಗ್ತಾ ಇದ್ದಾರಲ್ಲ, ಹೀಗಾಗಿ ಹೈಕಮಾಂಡು ಕೂಡ ಒಂದು ರೀತಿ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳದೇ ಇರುವಂಥ ಸ್ಥಿತಿಗೆ ಬಂದಿದೆ. ಹೀಗಾಗಿ ಎಷ್ಟು ದಿನ ಹೋಗುತ್ತೋ ಹಾಗೆ ಹೋಗ್ಲಿ ಹೇಳುವಂಥ ಮಾತುಗಳನ್ನು ಆ ಸಚಿವರು ಹೇಳಿದ್ರು ಹೇಳುವಂಥ ಮಾಹಿತಿಯನ್ನು ನಮಗೊಬ್ಬರು ಕೊಡ್ತಾ ಇದ್ರು. ಒಟ್ಟಾರೆ ತಾವು ಕೇಳದಂತೆ ಈಗ ಅಜಿತ್, ಒಂದು ಕಡೆ ರೇಣುಕಾಚಾರ್ಯ ಅವರ ತಂಡವೂ ಸ್ವಲ್ಪ ಸೈಲೆಂಟ್ ಆಗಿದೆ, ಮತ್ತೊಂದು ಕಡೆ ಯತ್ನಾಳ್ ಅವ್ರನ್ನ ಮಾತನಾಡೋದಿಲ್ಲ, ನಾನು ಯಾರೇ ಅಧ್ಯಕ್ಷರಾಗಿದ್ದರೂ ಸಮಸ್ಯೆ ಇಲ್ಲ ಹೇಳುವಂಥ ಮಾತುಗಳನ್ನು ಹೇಳ್ತಾನೆ ಒಂದಿಷ್ಟು ಪರೋಕ್ಷವಾಗಿ ಟಾಂಗ್ಗಳನ್ನು ಕೂಡ ಇವತ್ತು ನಮ್ಮ ಜೊತೆ ಮಾತಾಡುವಾಗ ಅವ್ರು ಕೊಟ್ಟಿದ್ದಾರೆ. ನಾನು ಯಾರಿಗೂ ಚಾಡಿಯನ್ನು ಹೇಳೋದಿಲ್ಲ, ಅಥವಾ ನನ್ನನ್ನು ಯಾರು ಬಂದು ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಯತ್ನಾಳ್ ಈ ರೀತಿ ಒಬ್ಬರ ವಿಚಾರಗಳನ್ನು ತಂದು ನನ್ನ ಮುಂದೆ ಇಡ್ತಾ ಹೇಳುವಂಥ ಮಾತುಗಳನ್ನು ಹೇಳೋದಿಲ್ಲ. ಹಾಗಾಗಿ ಖುಷಿ ಇದೆ ಅನ್ನೋದ್ರ ಅರ್ಥ ಏನು ಅಂದರೆ ಅಜಿತ್, ನಿನ್ನೆ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ರು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು. ಆ ಕಾರಣಕ್ಕಾಗಿ ಅವ್ರಿಗೆ ವಿಜಯೇಂದ್ರ ಅವರು ತಮ್ಮ ವಿರುದ್ಧ ಯತ್ನಾಳ್ ಅವರ ವಿರುದ್ಧ ಹೋಗಿ ಅಮಿತ್ ಶಾ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ ಹೇಳುವಂಥ ಹಿನ್ನೆಲೆಯಲ್ಲಿ ಅವರು ವಿಜಯೇಂದ್ರ ಅವರು ಟಾಂಗ್ ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಅಜಿತ್, ಯತ್ನಾಳ್ ಅವರ ತಂಡದಲ್ಲಿ ಆಗಿರುವಂಥ ಸ್ಟ್ರಾಟರ್ಜಿ ಏನು ಅಂತ ಹೇಳಿದ್ರೆ, ಪ್ರಮುಖವಾಗಿ ಮತ್ತೆ ವಿಜೇಂದ್ರ ಅವ್ರಿಗಾಗಲಿ ಅಥವಾ ಪಾರ್ಟಿಯ ಬೆಳವಣಿಗೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರೂ ಕೂಡ ಬಹಿರಂಗವಾಗಿ ಮಾತನಾಡಬಾರ್ದು, ನಮ್ಮ ಕಾರ್ಯ ನಾವು ಮಾಡೋಣ. ಈಗ ವಕ್ಫ್ ವಿಚಾರದ ಹೋರಾಟವನ್ನು ನಾವು ಈಗಾಗಲೇ ಶುರು ಮಾಡಿದ್ದೀವಿ, 2ನೇ ಹಂತದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿ ಮಾಡಿದ ಬಳಿಕ ಅವರೇ ಇನ್ನಷ್ಟು ಮಾಹಿತಿಗಳನ್ನು ರಾಜ್ಯದಲ್ಲಾಗಿರುವ ಸಮಸ್ಯೆಗಳ ಬಗ್ಗೆ ನಮಗೆ ವರದಿಯನ್ನು ಕೊಡಿ ಅಂತ ಕೇಳಿದ ಮೇಲೆ ನಾವು ಪಾರ್ಟಿ ಇಂಟರ್ನಲ್ ಮಾತಾಡಿದಾಗ ಅದು ಶಿಸ್ತು ಕ್ರಮ ಇತ್ಯಾದಿ ಮತ್ತೊಂದು ಚರ್ಚೆಗಳಿಗೆ ಕಾರಣ ಆಗ್ತವೆ. ಆದರೆ ಪಾರ್ಟಿಯ ವ್ಯವಸ್ಥೆಯೊಳಗಡಿದ್ದೇ ನಾವು ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಯತ್ನಾಳ್ ಮತ್ತು ತಂಡ ಮಾಡಿದೆ. ಹಾಗಾಗಿ ಅವರು ಈ ಹೋರಾಟಕ್ಕೆ ಈಗ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಕಡೆ ವಿಜೇಂದ್ರರನ್ನ ಭೇಟಿಯಾದಾಗ JP ನಡ್ಡಾ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅವರ ತಂಡವನ್ನು ವಿಶ್ವಾಸಕ್ಕೆ ತಗೊಳ್ಬೇಕು ನೀವು ಅಂತ 100% ಹೇಳಿರ್ತಾರೆ. ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಅದೊಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಹೋರಾಟ ಮಾಡೋದಕ್ಕೆ BJP ಸಮಿತಿಗಳನ್ನು ರಚಿಸಿದೆ. ಆ ಯಾವ ಸಮಿತಿಯಲ್ಲೂ ಯತ್ನಾಳ್ ಟೀಮ್ನವ್ರು ಯಾರೂ ಇಲ್ಲ. ಅದರ ಅರ್ಥ ನಿಮ್ಮ ಹೋರಾಟ ನಿಮ್ಮದು, ನಮ್ಮ ಹೋರಾಟ ನಮ್ಮದು ಅನ್ನೋ ಥರ ವಿಜೇಂದ್ರ ಅವರು ಯೋಚನೆ ಮಾಡ್ತಿದ್ದಾರಾ? ಅಜಿತ್, ಅಂದರೆ ಈಗ 2 ಸಮಿತಿಯನ್ನು ಮಾಡಿದ್ದಾರೆ. ಯಾಕೆಂದರೆ ಈ ಸಮಿತಿಯಲ್ಲಿ ಯತ್ನಾಳ್ ಅವರ ಕಡೆಯವರು ಯಾರು ಇಲ್ಲ ಹೇಳುವಂಥದ್ದು ಚರ್ಚೆ. ಆದರೆ ಆ ಒಂದು ಕಮಿಟಿ ಅಜಿತ್ ಬಹಳ ದೊಡ್ಡದಾದ ಕಮಿಟಿ ಹೇಳುವಂಥದ್ದೇನೂ ಅಲ್ಲ. ಆಂದೋಲನ ಸಮಿತಿ ಅಂತ ಒಂದು ಮಾಡಿದ್ದಾರೆ, ಯಾವ ರೀತಿ ಹೋರಾಟ ಮಾಡಬೇಕು ಅಂತ. ಅದರಲ್ಲಿ ಯಾರು ಪ್ರಮುಖ ಎನ್ನುವಂಥ ದೊಡ್ಡ ನಾಯಕರುಗಳು ಯಾರು ಇಲ್ಲ ಅಜಿತ್. ಅದರಲ್ಲಿ ಪದಾಧಿಕಾರಿಗಳಿದ್ದಾರೆ. ಅದರಲ್ಲಿ ಯತ್ನಾಳ್ ಅವರನ್ನು ಅಥವಾ ಪ್ರತಾಪ್ ಸಿಂಹ ಅಂತವ್ರನ್ನು ಇವು ಯಾರನ್ನು ತಂದು ಕೂರಿಸುವಂಥ ದೊಡ್ಡ ಸಮಿತಿ ಏನಲ್ಲ ಅದು. ಆದರೆ ಈ 2 ಬಣಗಳ ಬಡಿದಾಟದ ಕಾರಣಕ್ಕಾಗಿ ಅದು 2 ಸಮಿತಿಯಲ್ಲಿ ನೇಮಕ ಆದವ್ರದ್ದು ಯತ್ನಾಳ್ ಅವ್ರ ಕಡೆಯವರು ಇಲ್ಲ ಹೇಳುವಂಥದ್ದು ಹೀಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ. ಬಿಟ್ಟರೆ ಯತ್ನಾಳ್ ಅವರಿಗೆ ಇತ್ಯಾದಿ ಯಾರಿಗೂ ಕೂಡ ಮತ್ತೆ ಯಾರು ಲೀಡರ್ಗಳಿಗೆ ಅದ್ರ ಬಗ್ಗೆ ಹೆಚ್ಚಿನ ತಲೆಬಿಸಿಯನ್ನು ಮಾಡ್ಕೊಂಡಂತ ಕಾಣ್ತಾ ಇಲ್ಲ. ಆದರೆ ಬಹಳ ಪ್ರಮುಖವಾಗಿ ಒಂದು ವಿಚಾರ ಹೇಳಬೇಕು ಅಜಿತ್, ಯಾವಾಗ ಯತ್ನಾಳ್ ಅವರು ಒಂದು ರೀತಿ ಮೆಲೋಡೌನ್ ಆದಂತೆ ಕಂಡ್ರು, ವಿಜೇಂದ್ರ ಅವರ ಬಣದಲ್ಲಿ ಆಗಿರುವ ಚರ್ಚೆ ಬಹಳ ಮಹತ್ವದ್ದು. ಯತ್ನಾಳ್ ಕಡೆ ಇರುವಂಥ ಅದು ಪ್ರತಾಪ್ ಸಿಂಹ ಇರಬಹುದು, ರಮೇಶ್ ಜಾರಕಿಹೊಳಿ ಇರಬಹುದು, ಒಟ್ಟು 13 ಜನ ಇದ್ದಾರೆ. ಅದರಲ್ಲಿ ಪ್ರತಾಪ್ ಸಿಂಹ ಅಥವಾ ಇನ್ಯಾರಿಗಾದ್ರೂ ಪಾರ್ಟಿಯ ಒಳಗಡೆ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಯಾಕೆ
ಒಂದು ವೇಳೆ ಪ್ರತಾಪ್ ಅಂತವರಿಗೆ ಅವ್ರನ್ನ ಪಾರ್ಟಿ ಒಳಗಡೆ ತಂದಾಗ ಮತ್ತೊಂದು ಕಡೆ ಯತ್ನಾಳ್ ಅವರ ಜೊತೆ ಗುರುತಿಸಿಕೊಂಡಿರುವಂಥದ್ದು ಒಂದು ಕಡೆ ಕಡಿಮೆ ಆಗುತ್ತೆ, ಗಲಾಟೆಗಳು, ಬೇಸರಗಳು. ಇನ್ನೊಂದು ಕಡೆ ಪ್ರತಾಪ್ ಅಂತವರಿಗೆ ಅಥವಾ ಕುಮಾರ್ ಬಂಗಾರಪ್ಪ ಅಂತ ಲೀಡರ್ಗಳಿಗೆ ನೀವು ಕಾರ್ಯಕರ್ತರ ಜೊತೆ ಇದ್ದವರು, ಹಾಗಾಗಿ ಅವರು ರಾಜ್ಯಕ್ಕೆ ಕಾರ್ಯಕರ್ತರಿಗೂ ಕನೆಕ್ಟ್ ಆಗ್ತಾರೆ ಮತ್ತು ವಿಜೇಂದ್ರ ಅವರ ತಂಡಕ್ಕೂ ಕೂಡ ಉತ್ತಮ ಹೆಸರು ಬರುತ್ತೆ ಹೇಳುವಂಥ ಸಲಹೆಯನ್ನು ವಿಜೇಂದ್ರ ಕಡೆಯವರೇ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ. ಹೀಗಾಗಿ ಆ ತಂಡದಲ್ಲಿರುವಂಥ ಒಂದೆರಡು ಜನರಿಗೆ ಒಂದು ಜವಾಬ್ದಾರಿಯನ್ನು ಕೊಡೋದಕ್ಕೂ ಕೂಡ ವಿಜೇಂದ್ರ ಯೋಚನೆ ಮಾಡಿದ್ದಾರೆ ಎನ್ನುವಂಥ ಒಂದು ಪ್ರಾಥಮಿಕವಾದ ಮಾಹಿತಿ ಮತ್ತು ಆ ರೀತಿಯ ಚರ್ಚೆ ಕೇಳಿ ಬರ್ತಾ ಇದ್ದಾವೆ. ಅವ್ರಿಗೆ ಯಾರಿಗಾದ್ರೂ ಅವಕಾಶವನ್ನು ಕೊಟ್ಟಾಗ ಮುಂದೆ ಇದು ಏನಾಗುತ್ತೆ, ಅಸಮಾಧಾನ ಅಲ್ಲಿ ನಿಲ್ಲುತ್ತಾ ಅಥವಾ ಅವ್ರ ಟೀಮಲ್ಲಿ ಏನಾದರೂ ಬೇಸರಗಳು ಉಲ್ಬಣಗೊಂಡು ಅದು ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ಳೋಕೆ ಕಾದು ನೋಡಬೇಕು. ಆದ್ರೆ ಎರಡೂ ಕಡೆ ಈ ವಿಷಯ ವಿಜೇಂದ್ರರ ಕನ್ಸಿಡರೇಷನ್ ಅಲ್ಲಿ ಸೀರಿಯಸ್ ಆಗಿದೆ ಅನ್ನೋದಾದ್ರೆ ಇದನ್ನು ಮೊದಲೇ ಮಾಡಿದ್ರೆ ಇಷ್ಟು ಎಲ್ಲ ಬೆಳವಣಿಗೆ ಆಗ್ತಿರ್ಲಿಲ್ವಾ ಅಂತ. ರಾಜ್ಯಾಧ್ಯಕ್ಷರಾದ ನಂತರ ಬಣ ಗಿಣ ಎಲ್ಲ ಪಕ್ಕಕ್ಕಿಟ್ಟು ಯಾರಿಗೆ ಸಂಘಟನೆಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಯಾರು ಹಿರಿಯರಿದ್ದಾರೆ ಅವ್ರನ್ನೆಲ್ಲ ತಗೊಂಡು ಒಂದು ಟೀಮ್ ಕಟ್ಟೋದಕ್ಕೆ ವಿಜೇಂದ್ರ ಅವ್ರು ಹೊರಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ವಾ? ಅದೇ ವಿಜೇಂದ್ರ ಹೇಳುವ ಪ್ರಕಾರ ಆ ಪ್ರಯತ್ನವನ್ನು ನಾನು ಮಾಡಿದೆ ಅಂತವ್ರು ಪದೇ ಪದೇ ಹೇಳ್ತಾರೆ. ಓಕೆ, ರಮೇಶ್ ಜಾರಕಿಹೊಳಿ ಅವರನ್ನು ಭೇಟಿಯಾದೆ, ಆದರೆ ಆ ಒಂದು ಹಳೆ ಕೇಸ್ನ ಬಿ ರಿಪೋರ್ಟ್ನ ಕಾರಣದಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ನನ್ನ ಬಗ್ಗೆ ಸಮಸ್ಯೆಗಳಿವೆ. ನನಗನ್ಸುತ್ತೆ ಅಜಿತ್, ಇದೊಂದು ಜನ್ರೇಷನ್ ಜಗಳ ಯಾವತ್ತಿಗೂ ಎಲ್ಲ ಪಾರ್ಟಿಗಳಲ್ಲೂ ಎಲ್ಲ ಸಂಘಟನೆಗಳಲ್ಲಿ ನಡೀತಾ ಇರುತ್ತೆ. ದಿಸ್ ಇಸ್ ಫ್ಯಾಕ್ಟ್. ತಲೆಮಾರುಗಳ ಅಂತರ ಇರೋದ್ರಿಂದ ಮತ್ತು ವಿಜೇಂದ್ರರಿಗೆ ಅನುಭವದ ಕೊರತೆ ಕೂಡ ಇರೋದ್ರಿಂದ ನೀವು ಸಂಘಟನೆಯಿಂದ ಕೆಳಗಡೆಯಿಂದ ಬಂದಿರ್ತಾರೆ. ಈಗ ಸಿ ಟಿ ರವಿ, ಸುನೀಲ್ ಕುಮಾರ್, ಪ್ರಹ್ಲಾದ್ ಜೋಶಿ, ಇವರೆಲ್ಲ ಸಂಘಟನೆಯಲ್ಲಿ ಕೆಳಗಡೆಯಿಂದ ಬಂದವರಿಗೆ ಒಂದು ಅಕ್ಸೆಪ್ಟಬಿಲಿಟಿ ಎಷ್ಟು ಬೇಗ ಸಿಗುತ್ತೋ ನೇರವಾಗಿ ಇದಕ್ಕೆ ಲ್ಯಾಟ್ರಲ್ ಎಂಟ್ರಿಯಲ್ಲಿ ಬಂದವ್ರಿಗೆ ಅಕ್ಸೆಪ್ಟಬಿಲಿಟಿ ಸಿಗಲ್ಲ. ಆ ಅಕ್ಸೆಪ್ಟಬಿಲಿಟಿಗೋಸ್ಕರ ನೀವು ಎರಡು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಒಂದು, ಚುನಾವಣೆಯನ್ನು ಶತಾಯಗತಾಯ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲೋದು. ಜನರ ಅಕ್ಸೆಪ್ಟಬಿಲಿಟಿ ಬಂದಾಗ ನಿಮಗೆ ಪಾರ್ಟಿ ಮತ್ತು ಕೇಡರಲ್ಲಿ ಮತ್ತು ನಾಯಕರಲ್ಲಿ ಆಟೋಮೆಟಿಕ್ಲಿ ಆ ಅಕ್ಸೆಪ್ಟಬಿಲಿಟಿ ಬರುತ್ತೆ. ಎರಡನೇದು, ನೀವು ಪದೇ ಪದೇ ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯರನ್ನು ಪಾರ್ಟಿಯ ಸಂಘಟನೆಗೆ ಕರ್ಕೊಂಬರೋದು, ಯುವಕರನ್ನು ಜೋಡಿಸ್ತಕ್ಕಂಥದ್ದು. ನನಗನ್ಸುತ್ತೆ ಒಂದು ಲ್ಯಾಕ್ ಆಫ್ ಮ್ಯಾಚುರಿಟಿನೂ ಇದೆ, ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸು ಎರಡೂ ಕಡೆ ಸ್ಪಷ್ಟವಾಗಿದೆ. ಮತ್ತು ಯತ್ನಾಳ್ ಕೂಡ ತುಂಬ ಏನು ಟೀಮ್ ವರ್ಕ್ ಮಾಡಿ ಬಂದವರಲ್ಲ. ಯತ್ನಾಳ್ ಇಂಡಿವಿಜುವಲಿ ಪಾಪ್ಯುಲರ್ ಇದ್ದಾರೆ, ಅವರೊಂದು ಹೋರಾಟ ಇರುತ್ತೆ, ಅವ್ರದ್ದೊಂದು ಕಮಿಟ್ಮೆಂಟ್ ಇರುತ್ತೆ. ಬಟ್ ಯತ್ನಾಳ್ ಕೂಡ 1994ರಿಂದ ಅವರ ಟ್ರಜೆಕ್ಟ್ರಿ ಜರ್ನಿಯನ್ನು ತೆಗೆದುಕೊಂಡು ಬನ್ನಿ, ಅವರೆಂದು ಟೀಮ್ ವರ್ಕಲ್ಲಿ ಇದ್ದವರಲ್ಲ. ಸೇಮ್ ವಿತ್ ವಿಜೇಂದ್ರ. ಯಡಿಯೂರಪ್ಪನವರ ನೆರಳಾಗಿ ಹಿ ವಾಸ್ ಪವರ್ಫುಲ್ ವೆನ್ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ. ಆದರೆ ನೀವು ರಾಜ್ಯಾಧ್ಯಕ್ಷರಾಗಿ ಸ್ವತಃ ನಿಮ್ಮ ಕೈಗೆ ಬಂದಾಗ ಉಳಿದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತೀರಾ, ಒಂದಿರುತ್ತೆ. ಎರಡನೇದು ಅಜಿತ್, ನನಗನ್ಸುತ್ತೆ ನಾಳೆ ನಾಯಕತ್ವ ಮುಖ್ಯಮಂತ್ರಿ ಯಾರು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಕರೆಕ್ಟ್. ನೀವು 28ರಲ್ಲಿ ಗೆಲ್ತಾರೋ ಸೋಲ್ತಾರೋ, ಅದರೊಂದು ವಿಪಕ್ಷವಾಗಿ ನಿಮಗೆ ನಾಳೆ ಯಾರ್ದು ನಾಯಕತ್ವ ಅನ್ನುವ ಪ್ರಶ್ನೆ ಬಂದಾಗ ವಿಜೇಂದ್ರರ ನಾಯಕತ್ವವನ್ನು ಒಪ್ಕೊಳ್ಳಿಕ್ಕೆ ಯತ್ನಾಳ್ ತಯಾರಿಲ್ಲ, ಯತ್ನಾಳ್ರ ನಾಯಕತ್ವವನ್ನು ಒಪ್ಕೊಳ್ಳಿಕ್ಕೆ ವಿಜೇಂದ್ರ ತಯಾರಿಲ್ಲ. ಹಾಗಿರುವಾಗ ಇದನ್ನು ಬಗೆಹರಿಸೋದು ಹೆಂಗೆ? ಇಬ್ಬರಲ್ಲಿ ಒಬ್ಬರನ್ನಾದರೂ ಹಿಡಿಬೇಕು ಪೊಲಿಟಿಕಲ್ ಪಾರ್ಟಿಗಳಲ್ಲಿ. ಇಲ್ಲ ಅಂದರೆ ನೀವು ಜಗಳ ಆಡ್ತಾ ಇರಿ, ನಾವಿಬ್ಬರು ಜೊತೆಗೂ ಕೂಡ ಬ್ಯಾಕಪ್ ಮಾಡ್ತಾ ಇರ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಇದನ್ನು ಮುಂದುವರಿಸ್ಕೊಂಡು ನನಗನ್ಸುತ್ತೆ ಎರಡನೇದು ಹೈಕಮಾಂಡ್ ಆಪ್ಟ್ ಮಾಡ್ದಂಗೆ ಕಾಣುತ್ತೆ. ಇದು ರೈಲ್ವೆ ಹಳಿಗಳ ರೀತಿಯಲ್ಲಿ ಪ್ಯಾರಲಲ್ಗೆ ಹೋಗ್ತಾ ಇರುತ್ತೆ ಅಷ್ಟೇ, ಎಲ್ಲೂ ಜಾಯ್ನ್ ಆಗಲ್ಲ ಅದು. ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.